ತಾನು ತಯಾರಿಸಿದ ಯಾವುದೇ ಗಡಿಯಾರಕ್ಕಿಂತಲೂ ನಿಖರವಾಗಿ ಈ ವಿಶ್ವವು ನಡೆಯುತ್ತಿರುವುದನ್ನು ಮಾನವನು ಕಂಡುಕೊಂಡಿದ್ದಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಅಧ್ಯಯನವು ನಿಮ್ಮನ್ನು ದೇವರ ಹತ್ತಿರಕ್ಕೆ ತರುತ್ತಿದೆಯಲ್ಲವೇ? ನಿಮ್ಮ ಅಮೂಲ್ಯವಾದ ಕರೆಗಳು ಇದನ್ನೇ ತಿಳಿಸ್ತದೆ. ಪ್ರಿಯರೇ, ಇಂದು ಕೀರ್ತನೆಗಳು 12, 13 ಮತ್ತು 14 ಅಧ್ಯಯನ ಮಾಡಿ ಬಹು ಗಂಭೀರವಾದ ಸತ್ಯವನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರಂಭದಿಂದ ಕೊನೆಯವರೆಗೆ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ನಿಮ್ಮದಾಗಿ ಮಾಡಿಕೊಳ್ಳಿರಿ. ಬನ್ರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ, ಯೆಹೋವನು ಹೃದಯಗಳನ್ನೇ ಪರೀಕ್ಷಿಸುವನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ನಾವು ಕಲಿತಂಥ ಅದ್ಭುತವಾದ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಕೀರ್ತನೆ 12 ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಮಹಾಸಂಕಟ ಕಾಲದ ದೇವರಿಲ್ಲದ ಸ್ಥಿತಿಯ ನಡುವೆ ದೇವಜನರು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಪ್ರವಾದನ ರೂಪವಾಗಿ ಈ ಕೀರ್ತನೆ ಹಿಂದಿನ ಕೀರ್ತನೆಗಳಂತೆಯೇ ಇದೆ. ಇಸ್ರಾಯೇಲ್ಯರಲ್ಲಿನ ದೇವಜನರಾದ ಉಳಿಕೆಯವರ ಮೇಲೆ, ದೇವಭಕ್ತರಾದ ಅನ್ಯರ ಮೇಲೆಯೂ ಸಂಕಟ ಕಾಲದಲ್ಲಿ ಬರತಕ್ಕ ಆ ದಿನಗಳ ನೆರವೇರಿಕೆಯ ಕುರಿತು ತಿಳಿಸುತ್ತದೆ. ಆ ದಿನಗಳಲ್ಲಿ ಇರುವ ಭಕ್ತಿಹೀನತೆಯ ಕುರಿತು ಆರಂಭದ ವಚನಗಳಲ್ಲಿ ಕಾಣುತ್ತೇವೆ. ಇಸ್ರಾಯೇಲ್ಯರಲ್ಲಿಯೂ ಸಭೆಗಳಲ್ಲಿಯೂ ಭಕ್ತಿಹೀನತೆಯು ಉಂಟಾಗಲಿದೆ. ಕೀರ್ತನೆ 12, 1ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದು ಹೋಗಿದ್ದಾರೆ, ಜನರೊಳಗೆ ನಂಬಿಕೆಯುಳ್ಳವರು ಕಾಣಿಸುವುದೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲಿಯನ ಮನೋಭಾವ ಹೊಂದಿಕೊಂಡು ದೇವರೇ ನಾನೊಬ್ಬನೇ ಉಳಿದಿದ್ದೇನೆ, ದೇವರಿಗಾಗಿ ಇರುವವನು ನಾನೊಬ್ಬನೇ ಎಂದು ಹೇಳುವುದು ಬಹಳ ಸುಲಭ. ಅನೇಕರು ಈ ರೀತಿಯ ಮನೋಭಾವ ಹೊಂದಿಕೊಳ್ಳುತ್ತಾರೆ. ಅದು ಸರಿಯಾಗಿರಲಿಕ್ಕಿಲ್ಲ. ಆದರೆ ದೇವರಿಲ್ಲದ ಸ್ಥಿತಿಯನ್ನು ಕಾಣುವಾಗ ಇಂತಹ ಮನೋಭಾವ ಹುಟ್ಟಿಕೊಳ್ಳಬಹುದು. ಕೀರ್ತನೆ 12, 2ನೇ ವಚನ ಹೀಗೆ ಹೇಳುತ್ತದೆ: ಪ್ರತಿಯೊಬ್ಬನು ನೆರೆಯವರೊಡನೆ ಹುಸಿಯನ್ನಾಡುತ್ತಾರೆ, ಅವರು ವಂಚನೆಯ ತುಟಿಗಳಿಂದ ಹೊರಗೊಂದು ಒಳಗೊಂದು ಮಾತಾಡುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತರು ಸತ್ಯವನ್ನಾಡಬೇಕಿದೆ. ಮುಖದೆದುರಿಗೆ ಒಂದು ರೀತಿ, ಹಿಂದಿನಿಂದ ಮತ್ತೊಂದು ರೀತಿ ಮಾತನಾಡಬಾರದು. ಅದು ಮೋಸಕರವಾದದ್ದು, 2 ಮುಖವುಳ್ಳದ್ದು. ಕೀರ್ತನೆ 12, 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ವಂಚನೆಯ ತುಟಿಗಳನ್ನು, ಬಡಾಯಿ ನಾಲಿಗೆಯನ್ನು ಕಡಿದು ಬಿಡಲಿ. ಅವರು ನಮ್ಮ ಮಾತುಗಳಿಗೆ ತಡೆಯಿಲ್ಲವಲ್ಲ, ನಮ್ಮ ತುಟಿಗಳು ನಮ್ಮವೇ, ನಮಗೆ ಒಡೆಯನು ಯಾವನು ಎಂದು ಹೇಳಿಕೊಳ್ಳುತ್ತಾರಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯಲ್ಲಿ ಅವನು ಅಹಂಕಾರಿಗಳ ಬೆನ್ನಟ್ಟುತ್ತಿದ್ದಾನೆ. ಅವರು ನಮಗೆ ಇಷ್ಟವಿದ್ದಂತೆ ನಾವು ನುಡಿಯುತ್ತೇವೆ ಎಂದು ಹೇಳುತ್ತಾರೆ. ಸಭೆಯಲ್ಲಿನ ಭಕ್ತಿಹೀನತೆಯು ಇಂತಹ ಅಹಂಕಾರದಿಂದ ತಿಳಿದು ಬರುತ್ತದೆ. ಯೂದನು ಮುಂದಣ ಭಕ್ತಿಹೀನತೆಯ ಕುರಿತು ಮುಂತಿಳಿಸಿದ್ದಾನೆ. ಯೂದನ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ಇವರು ಗುಣುಗುಟ್ಟುವವರು, ತಮ್ಮ ಗತಿಯನ್ನು ನಿಂದಿಸುವವರು, ತಮ್ಮ ದುರಾಶೆಗಳನ್ನು ಅನುಸರಿಸಿ ನಡೆಯುವವರೂ ಆಗಿದ್ದಾರೆ. ಇವರ ಬಾಯಿಂದ ದೊಡ್ಡ ದೊಡ್ಡ ಮಾತುಗಳೂ ಬರುತ್ತವೆ. ಇವರು ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡುತ್ತಾರೆ ಎಂಬುದಾಗಿ. ಪ್ರಿಯರೇ, ಈ ರೀತಿಯ ಭಕ್ತಿಹೀನರು ಸುಳ್ಳುಗಾರರಾಗಿರುತ್ತಾರೆ. ಮುಂದಕ್ಕೆ ನೋಡುತ್ತೇವೆ ದೇವಜನರ ಕುರಿತಾಗಿ. ಕೀರ್ತನೆ 12, 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿಯಿಲ್ಲದವರ ನರಳುವಿಕೆಯೂ ನನಗೆ ಕೇಳಿಸಿತು. ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಹಂಗಿಸುವವರನ್ನು ಭದ್ರವಾಗಿರಿಸುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. 3 ಹಂದಿಮರಿಗಳ ಕಥೆಯಲ್ಲಿನ ತೋಳದಂತೆ ವೈರಿಯು ಹೂಂಕರಿಸುತ್ತಾನೆ. ಆ ದುಷ್ಟ ತೋಳವು ಗಾಳಿಯನ್ನು ಊದಿದ್ದರಿಂದ
2 ಹಂದಿ ಮರಿಗಳ ಗುಡಿಸಲು ಹಾರಿಹೋಯಿತು, ಆದರೆ 3ನೇ ಹಂದಿ ಮರಿಯ ಗುಡಿಸಲು ಭದ್ರವಾಗಿ ಉಳಿದುಕೊಂಡಿತು. ಈ ಕಥೆಯು ದಾವೀದನು ಇಲ್ಲಿ ಹೇಳುವುದಕ್ಕೆ ಉದಾಹರಣೆಯಾಗಿದೆ. ದೇವರು ಹೇಳುತ್ತಾನೆ, ಅವರು ಹೂಂಕರಿಸುವ ಇವನನ್ನು ನಾನು ಭದ್ರವಾಗಿರಿಸುತ್ತೇನೆ ಎಂದು. ಅವನನ್ನು ಬಂಡೆಗಳ ಬಿರುಕಿನಲ್ಲಿ ಮರೆಮಾಡುತ್ತೇನೆ, ಭದ್ರತೆಯ ಸ್ಥಳದಲ್ಲಿಡುತ್ತೇನೆ ಎಂಬುದಾಗಿ ಕೂಡ ಹೇಳುತ್ತಾನೆ. ಕೀರ್ತನೆ 12 6ನೇ ಹೀಗೆ ಹೇಳುತ್ತದೆ, ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ದುಷ್ಟರು ಬಡಾಯಿ ಕೊಚ್ಚಿಕೊಂಡು ಹೊಗಳಿಕೊಳ್ಳುತ್ತಾರೆ. ಅವರು ಹೇಳುವುದನ್ನು ನಂಬಲು ಸಾಧ್ಯವಿಲ್ಲ. ಆದರೆ ಯೆಹೋವನ ಮಾತುಗಳು ಶುದ್ಧವಾದವುಗಳು. ಈ ಕಾರಣದಿಂದಲೇ ನಾವು ದೇವರ ವಾಕ್ಯ ಧ್ಯಾನದಲ್ಲಿ ಹೆಚ್ಚಿನ ಸಮಯ ಕಳೆಯುವ ಅಗತ್ಯವಿದೆ. ದೇವರು ನಮ್ಮನ್ನು ಈ ಕೋಟೆಯ ಆಶ್ರಯದಲ್ಲಿ ಇರಿಸಬೇಕೆಂದಿದ್ದಾನೆ. ಕೀರ್ತನೆ 12 7 ಮತ್ತು 8ನೇ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನೇ, ದುಷ್ಟತ್ವಕ್ಕೆ ಆಳಿಕೆ ಬಂದು ಎಲ್ಲೆಲ್ಲೋ ನೀಚರೇ ತುಂಬಿಕೊಂಡಿದ್ದರೂ ನೀನು ನಮ್ಮನ್ನು ಅವರಿಂದ ತಪ್ಪಿಸಿ ಕಾಪಾಡುವಿ, ಸದಾಕಾಲವೂ ನಮ್ಮನ್ನು ಕಾಯುವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಇಂತಹ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ. ಮಹಾಸಂಕಟ ಕಾಲದಲ್ಲಿ ಇಂತಹ ಪರಿಸ್ಥಿತಿಯೇ ಇರುತ್ತದೆ. ಪ್ರವಾದಿಯಾದ ಯೆಶಾಯನ ಮಾತುಗಳನ್ನು ಕೇಳಿರಿ. ಯೆಹೋವನ ಮಾತಿಗೆ ಭಯಪಡುವವರೇ, ಆತನ ಮಾತನ್ನು ಕೇಳಿರಿ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯೆಹೋವನು ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ, ಅವರಿಗಂತೂ ಅವಮಾನವಾಗುವುದು ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 5ನೇ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈ ಯುಗದ ಅಂತ್ಯಭಾಗದಲ್ಲಿ ಯೆರೂಸಲೇಮಿನ ದೇವಾಲಯದಲ್ಲಿನ ಆರಾಧನೆಯನ್ನು ಇದು ಅದ್ಭುತವಾಗಿ ವಿವರಿಸುತ್ತದೆ. ವೈರಿಗಳು ತನ್ನನ್ನು ಬಂಧಿಸಲು ಬಂದಾಗ ಕರ್ತನಾದ ಯೇಸು ಹೇಳಿದನು, ಇದು ನಿಮ್ಮ ಕಾಲ, ಇದು ಅಂಧಕಾರದ ದೊರೆತನ ಎಂಬುದಾಗಿ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 53ನೇ 2ನೇ ಭಾಗದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ವೈರಿಯ ಕೈ ಮೇಲಾದಾಗ ನಾವು ಕಷ್ಟಗಳನ್ನು ಅನುಭವಿಸುತ್ತೇವೆ. ಆದರೆ ತನ್ನ ಉದ್ದೇಶ ನೆರವೇರುವುದಕ್ಕೆ ಹೊರತು ದೇವರು ತನ್ನವರಿಗೆ ಏನನ್ನೂ ಸಂಭವಿಸಲು ಬಿಡುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು 13ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದಾವೀದನ ಇಕ್ಕಟ್ಟಿನ ಪರಿಸ್ಥಿತಿ ಎಂಬುದಾಗಿದೆ. ಕೀರ್ತನೆಗಳ ಪುಸ್ತಕದಲ್ಲಿ ಇದು ವ್ಯಥೆಯ ಭಾಗವಾಗಿದೆ. 9ನೇ ಕೀರ್ತನೆಯಿಂದ 15ನೇವರೆಗಿನ ಭಾಗವು ಮುಂದೆ ಬರಲಿರುವ ಮಹಾಸಂಕಟ ಕಾಲದ ಸಂಕಟಗಳ ಕುರಿತು ತಿಳಿಸುತ್ತದೆ. ಆ ಕಾಲದಲ್ಲಿ ವಿಶೇಷವಾಗಿ ಕಾಣುವವರು ಕ್ರಿಸ್ತ ವಿರೋಧಿಯು, ದೇವರಿಗೆ ನಂಬಿಗಸ್ತರಾಗಿ ಉಳಿಯುವ ಯಹೂದ್ಯರಲ್ಲಿನ ಅವಶೇಷವು. ಅದು ಕಠಿಣ ಪರಿಶೋಧನೆಯ ಕಾಲವಾಗಿರುವುದು. ಪ್ರಿಯರೇ, ದಾವೀದನು ತನಗುಂಟಾದ ಕಠಿಣ ಅನುಭವಗಳಿಂದಲೇ ಇದನ್ನು ಬರೆದಿದ್ದಾನೆ. ಆದರೆ ಅದು ಈಗಿನ ನಮಗೂ ಅನ್ವಯವಾಗುತ್ತದೆ. ಮಾತ್ರವಲ್ಲದೆ ಸಭೆಯು ಮೇಲಕ್ಕೆತ್ತಲ್ಪಟ್ಟ ನಂತರದ ಕೊನೆಯ ಕಾಲಕ್ಕೂ ಪ್ರವಾದನಾಪೂರ್ವಕವಾಗಿ ಅನ್ವಯವಾಗುತ್ತದೆ. ಈ ಕೀರ್ತನೆಯನ್ನು ಬರೆಯುವಾಗ ದಾವೀದನನ್ನು ಬೆನ್ನಟ್ಟಿಕೊಂಡು ಬರುತ್ತಿದ್ದರು. ಬಹುಶಃ ಸೌಲನೂ ಅವನ ಜನರೂ ಇರಬೇಕು. ಅವನು ಆ ಸಮಯದಲ್ಲಿ ಅದುಲ್ಲಾಮ್ ಗವಿಗಳಲ್ಲಿ ಅಡಗಿಕೊಂಡಿದ್ದಿರಬಹುದು. ಅಲ್ಲಿಯೂ ಫಿಲಿಷ್ಟಿಯರು ಅವನನ್ನು ಹಿಡಿಯಬೇಕೆಂದಿದ್ದರು. ಪ್ರತಿದಿನ ಅವನು ಅಸಹಾಯಕ ಸ್ಥಿತಿಯಲ್ಲಿರುತ್ತಿದ್ದನು. ದೇಹಾಯಾಸದಿಂದಲೂ ಆತ್ಮ ಮನಸ್ಸುಗಳ ಕುಗ್ಗುವಿಕೆಯಿಂದಲೂ ಅವನು ದೇವರಿಗೆ ಮೊರೆಯಿಡುತ್ತಾನೆ. ಕೀರ್ತನೆಗಳು 13 1ನೇ ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಇಲ್ಲಿ ನಿರಾಶೆಯಿಂದ ತುಂಬಿದವನಾಗಿ ಕಾಣುತ್ತಾನೆ. ದೇವರು ತನ್ನನ್ನು ಕೈಬಿಟ್ಟಿದ್ದಾನೆ. ತಾನು ಏಕಾಂಗಿ ಆಗಿದ್ದೇನೆಂದು ಅವನು ನೆನೆಸುತ್ತಿದ್ದನು. ಡೆಲಿಟ್ಸ್ ಹೇಳುವಂತೆ ಇಲ್ಲಿ ದಾವೀದನ ನಿಟ್ಟುಸಿರು ಕಂಡುಬರುತ್ತದೆ. ಅದು ಅತೃಪ್ತ ಹೃದಯದಿಂದ ಅರ್ಧ ಸಮಾಧಾನದ ಪ್ರಾರ್ಥನೆಯೊಂದಿಗೆ ಹೊರಬಂದದ್ದಾಗಿರುತ್ತದೆ. ಕೀರ್ತನೆ 13 2ನೇ ಹೀಗೆ ಹೇಳುತ್ತದೆ, ನಾನು ಇನ್ನೆಷ್ಟರವರೆಗೆ ಹಗಲೆಲ್ಲ ದುಃಖಾಕ್ರಾಂತನಾಗಿ ಆಲೋಚಿಸಿಕೊಳ್ಳುತ್ತಾ ಇರಬೇಕು, ಇನ್ನೆಷ್ಟರವರೆಗೆ ವಿರೋಧಿಯು ನನಗೆ ದೊರೆಯಾಗಿರಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಎಷ್ಟರವರೆಗೆ ಮುಂದುವರಿಯುತ್ತದೆ?
ಎಂದು ದಾವೀದನು ಕೇಳುತ್ತಿದ್ದಾನೆ. ಈ ಸಮಯದಲ್ಲಿ ದಾವೀದನು ಬಹಳವಾಗಿ ಸೋತು ಹೋಗಿದ್ದನು. ಆಗ ಅವನು ದೇವರ ಕಡೆಗೆ ತಿರುಗಿ ಪ್ರಾರ್ಥಿಸುತ್ತಾನೆ. ಅವನ ಶಕ್ತಿಯ ಮೂಲ ಆಧಾರ ಇದೊಂದೇ ಆಗಿದೆ. ನಮ್ಮ ಆಧಾರವು ಪ್ರಾರ್ಥನೆ ಆಗಿರಬೇಕು. ಕೀರ್ತನೆ 13 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಯೆಹೋವನೇ ನನ್ನ ದೇವರೇ, ನನ್ನಲ್ಲಿ ದೃಷ್ಟಿಯಿಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ಮರಣನಿದ್ರೆಯೂ ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯನ್ನು ಬರೆಯುವಾಗ ದಾವೀದನು ಭಯಂಕರವಾದ ಗಂಡಾಂತರದಲ್ಲಿದ್ದನು. ವೈರಿಗಳು ಬಂದು ಕೊಂದು ಬಿಟ್ಟಾರೆಂಬ ಭಯದಿಂದ ನಿದ್ರೆ ಕೂಡ ಮಾಡುತ್ತಿರಲಿಲ್ಲ. ಆದರೆ ಅವನಿಗೆ ವಿಶ್ರಾಂತಿಯ ಅಗತ್ಯತೆ ತುಂಬಾ ಇತ್ತು. ಆದ್ದರಿಂದ ದೇವರು ತನ್ನನ್ನು ಕಾಪಾಡಿ ನಿದ್ರೆಯನ್ನು ದಯಪಾಲಿಸಬೇಕೆಂದು ಅವನು ಕೇಳಿಕೊಳ್ಳುತ್ತಾನೆ. ಕೀರ್ತನೆ 13 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಶತ್ರುವು ಅವನನ್ನು ಜಯಿಸಿದೆನೆಂದು ಹೇಳಿಕೊಳ್ಳಬಾರದು, ವೈರಿಗಳು ಜಾರಿ ಬಿದ್ದೆನೆಂದು ಹಿಗ್ಗಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವೈರಿಯು ದಾವೀದನನ್ನು ಹಿಡಿದರೆ ಹಿಗ್ಗಿಕೊಳ್ಳುತ್ತಾನೆ. ವೈರಿಯ ಹಿಗ್ಗು ದಾವೀದನಿಗೆ ವಿರೋಧವಾಗಿ ಮಾತ್ರವಲ್ಲ, ದೇವರಿಗೂ ವಿರೋಧವಾದದ್ದಾಗಿರುತ್ತದೆ. ಆದ್ದರಿಂದ ವೈರಿಗೆ ಜಯವಾಗಬಾರದೆಂದು ಪ್ರಾರ್ಥಿಸುತ್ತಾನೆ. ದುಃಖದ ಈ ನಿಟ್ಟುಸಿರು ಬಿಟ್ಟ ಮೇಲೆ ಅವನು ಪ್ರಾರ್ಥನೆಯನ್ನು ಮುಂದುವರಿಸುತ್ತಾನೆ. ಕೊನೆಗೆ ದೇವರಲ್ಲಿ ಅದ್ಭುತವಾದ ನಂಬಿಕೆ ಹಾಗೂ ಭರವಸೆಗಳೊಂದಿಗೆ ಮುಗಿಸುತ್ತಾನೆ. ಇದು ಒಂದು ಅಂದವಾದ ಕೀರ್ತನೆಯಾಗಿದೆ. ಕೀರ್ತನೆ 13 5ನೇ ವಚನ ಹೀಗೆ ಹೇಳುತ್ತದೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ. ನೀನು ನನ್ನನ್ನು ರಕ್ಷಿಸಿದರಿಂದ ನನ್ನ ಹೃದಯವು ಹರ್ಷಗೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನು ತನ್ನ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ತನ್ನ ಸಾಮರ್ಥ್ಯದಿಂದಲೇ ಪಾರಾಗಬಲ್ಲನೆಂದು ನೆನೆಸಲಿಲ್ಲ. ಅವನು ಎಚ್ಚರ ವಹಿಸಿದ್ದನು ಸರಿ, ಆದರೆ ತನ್ನನ್ನು ದೇವರು ಮಾತ್ರ ಬಿಡಿಸಬಲ್ಲನೆಂಬುದನ್ನು ತಿಳಿದಿದ್ದನು. ದೇವರೇ ಅವನ ರಕ್ಷಣೆಯಾಗಿದ್ದನು. ಕೀರ್ತನೆ 13 6ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಯಾರೇ ಆಗಿದ್ದರೂ, ಎಲ್ಲೇ ಇದ್ದರೂ, ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರಿಗೆ ಸ್ತೋತ್ರಗಳನ್ನು ಹಾಡಬಹುದು. ಆತನನ್ನು ಕೊಂಡಾಡುವುದು ನನಗೆ ಸುಲಭವಾದದ್ದಾಗಿದೆ. ನನ್ನ ದೈಹಿಕ ಸ್ಥಿತಿಯ ಕುರಿತು ವೈದ್ಯರು ಒಳ್ಳೆಯ ವರದಿ ಕೊಟ್ಟಿದ್ದಾರೆ. ದೇವರು ನನಗೆ ಒಳ್ಳೆಯವನಾಗಿದ್ದಾನೆ. ಆತನನ್ನು ಸ್ತುತಿಸುವುದು ಸುಲಭವಾದದ್ದಾಗಿದೆ. ಈ ಕೀರ್ತನೆಯಲ್ಲಿ ದಾವೀದನ ಅಸಹಾಯಕ ಸ್ಥಿತಿಯನ್ನು ಕಾಣುತ್ತೇವೆ. ಇದು ಮಹಾಸಂಕಟ ಕಾಲದಲ್ಲಿ ಜನರು ಅನುಭವಿಸಬೇಕಾದ ಸಂಕಟಗಳ ಮುನ್ಸೂಚನೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ 13ನೇ ಕೀರ್ತನೆಯ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರು ನಮ್ಮನ್ನು ನಡೆಸಿದ್ದಾನೆ. ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ 14ನೇ ಕೀರ್ತನೆಯ ಅಧ್ಯಯನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಕೊನೆಯ ದಿನಗಳಲ್ಲಿ ಮನುಷ್ಯನ ನೀತಿಭ್ರಷ್ಟತೆ, ನಾಸ್ತಿಕತೆ, ಅಸಹ್ಯತನ, ದಂಗೆಯ ಸ್ವಭಾವ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯು 12ನೇ ಕೀರ್ತನೆಯೊಂದಿಗೆ ಜೋಡಿಸಲ್ಪಟ್ಟಿದೆ. ಆ ಕೀರ್ತನೆಯಲ್ಲಿ ಕಡೇ ಕಾಲಗಳ ಭ್ರಷ್ಟತನವನ್ನು ಹೇಳಲಾಗಿದೆ. ದೇವಜನರು ಮುಗಿದು ಹೋಗಿರುವಂತೆ ಕಾಣುತ್ತದೆ. ದೇವರಿಲ್ಲದವರದ್ದೇ ಅಧಿಕಾರವಾಗಿದೆ. ಭ್ರಷ್ಟಾಚಾರ, ದುಷ್ಟತನ, ಅನೀತಿಗಳು ತುಂಬಿ ಹೋಗಿದೆ. ಇದು ಈಗಿನ ದಿನಗಳ ಸ್ಥಿತಿಯಾಗಿದೆ ಎಂದು ನೀವು ಹೇಳಬಹುದು. ಆದರೆ ಅಷ್ಟಕ್ಕೆ ಮುಗಿಯಲಿಲ್ಲ. ಮಹಾಸಂಕಟ ಕಾಲ ಬರುವ ತನಕ ಕಾಯಿರಿ. ಆದರೆ ದೇವರ ಸ್ವಜನರು, ವಿಶ್ವಾಸಿಗಳಾಗಿರುವವರು ಮಹಾಸಂಕಟ ಕಾಲದಲ್ಲಿ ಭೂಮಿಯಲ್ಲಿರುವುದಿಲ್ಲ. ಆತನು ಈಗಾಗಲೇ ಹೇಳಿದ್ದಾನೆ, ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಎಂಬುದಾಗಿ. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸಭೆ ಅಂದರೆ ನಿಜವಾದ ವಿಶ್ವಾಸಿಗಳು ಅದಕ್ಕಿಂತ ಮೊದಲೇ ಎತ್ತಲ್ಪಡುತ್ತಾರೆ. ಕಡೇ ಕಾಲದಲ್ಲಿ ಉಂಟಾಗಲಿರುವ ಭ್ರಷ್ಟಾಚಾರ, ದುಷ್ಟತನವನ್ನು ಈ ಕೀರ್ತನೆಯು ನಮ್ಮ ಮುಂದೆ ಇಟ್ಟಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬಿಷಪ್ ಹಾರ್ನ್ ಅವರು ಈ ಕೀರ್ತನೆಯನ್ನು ಬಹು ಅದ್ಭುತವಾಗಿ 3 ವಿಭಾಗಗಳನ್ನಾಗಿ ಮಾಡಿರುತ್ತಾರೆ. ಅವುಗಳು ಯಾವುದೆಂದರೆ ಲೋಕದಲ್ಲಿನ ಭ್ರಷ್ಟಾಚಾರ, ದೇವಜನರ ವಿರುದ್ಧದ ವೈರತ್ವ, ರಕ್ಷಣೆಗಾಗಿ ಬಯಕೆ ಹಾಗೂ ಪ್ರಾರ್ಥನೆ. ಪ್ರಿಯರೇ, ಇದು 14ನೇ ಕೀರ್ತನೆಯ ಚಿತ್ರಣ. ಅದು ಸಂಕ್ಷಿಪ್ತವಾದದ್ದಾದರೂ ಅತೀ ಪ್ರಾಮುಖ್ಯವಾದದ್ದಾಗಿದೆ.
ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಲೋಕದಲ್ಲಿನ ಭ್ರಷ್ಟಾಚಾರ ಎಂಬ ವಿಚಾರವನ್ನು ನೋಡೋಣ. ಕೀರ್ತನೆ 14 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರ್ತದೆ: ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದುರ್ಮತಿ ಎಂದು ಹೇಳುವಾಗ ನಿಮ್ಮ ಮನಸ್ಸಿಗೆ ಒಬ್ಬ ವ್ಯಕ್ತಿಯ ಕುರಿತು ನೆನಪಾಗಬಹುದು. ಅವನು ನಾಬಾಲನೆಂಬವನು ಅಬಿಗೈಲಳೆಂಬ ಸುಂದರ ಸ್ತ್ರೀಯನ್ನು ವಿವಾಹವಾಗಿದ್ದನು. ಅವನ ವೃತ್ತಾಂತವು 1ನೇ ಸಮುವೇಲನ ಪುಸ್ತಕ 25ನೇ ಅಧ್ಯಾಯದಲ್ಲಿ ಇರುತ್ತದೆ. ಅವನ ಹೆಸರು ಅವನ ಸ್ವಭಾವವನ್ನೇ ಬಹು ಚೆನ್ನಾಗಿ ತಿಳಿಸುತ್ತದೆ. ಆ ಹೆಸರಿನ ಅರ್ಥ ಸರಳವಾದ ಬುದ್ಧಿಹೀನತೆಯ, ಮೂರ್ಖ ಇಲ್ಲವೇ ಹುಚ್ಚ ಎಂದಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನನ್ನ ಬುದ್ಧಿವಂತ ಸ್ನೇಹಿತನೊಬ್ಬನು ನಾಸ್ತಿಕರೊಡನೆ ಚಾತುರ್ಯದಿಂದ ವ್ಯವಹರಿಸುತ್ತಾನೆ. ಒಂದು ದಿನ ಅವನು ಗಂಡಸರ ಗುಂಪಿನಲ್ಲಿದ್ದಾಗ ಒಬ್ಬ ನಾಸ್ತಿಕನು ಅವನಿಗೆ ಹೇಳಿದನು: ದೇವರಿದ್ದಾನೆ ಎಂದು ನಾನು ನಂಬುವುದಿಲ್ಲ. ಮನುಷ್ಯರಲ್ಲಿ ಆತ್ಮವೆಂಬುದಿಲ್ಲ. ಅವನು ಸಾಯುವಾಗ ಒಂದು ನಾಯಿಯಂತೆ ಸಾಯುತ್ತಾನೆ. ಅವನು ಒಬ್ಬ ಹುಚ್ಚನಂತೆ ಮಾತನಾಡುತ್ತಿದ್ದನು. ಗುಂಪು ಚದರುವ ತನಕ ನನ್ನ ಮಿತ್ರನು ಕಾದು ಬಳಿಕ ಆ ಮನುಷ್ಯನ ಬಳಿಗೆ ಬಂದನು. ಅವನಿಗೆ ಹೀಗೆ ಹೇಳಿದನು: ನೀನು ನಾಸ್ತಿಕನೆಂದು ನಾನು ಭಾವಿಸುತ್ತೇನೆ. ಅದನ್ನು ಕೇಳಿದ ಅವನು ದೇವರಿಲ್ಲವೆಂಬುದರ ಕುರಿತು ಇನ್ನೊಂದು ಪ್ರವಚನ ಮಾತನಾಡತೊಡಗಿದನು. ನನ್ನ ಮಿತ್ರನು ಹೇಳಿದನು: ನಾನು ನಿನಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ಸತ್ಯವೇದ ಹೇಳುತ್ತದೆ, ಮೂರ್ಖನು ತನ್ನ ಮನಸ್ಸಿನಲ್ಲಿ ದೇವರಿಲ್ಲವೆಂದು ಹೇಳಿಕೊಳ್ಳುತ್ತಾನೆ ಎಂದು. ಮೂರ್ಖನೆಂದರೆ ಬುದ್ಧಿಹೀನನು ಇಲ್ಲವೇ ಹುಚ್ಚನು ಎಂದರ್ಥ. ನೀನು ದೇವರ ವಿಚಾರದಲ್ಲಿ ಮಾತನಾಡುವಾಗ ಯಥಾರ್ಥನಾಗಿರಲಿಲ್ಲ, ಇಲ್ಲವೇ ಜನರೆದುರು ಪ್ರತಿಷ್ಠೆಗಾಗಿ ಮಾತನಾಡಿದಿ, ಅಥವಾ ನೀನು ಒಬ್ಬ ಮೂರ್ಖನು, ಹುಚ್ಚನೂ ಆಗಿರಬೇಕು. ಈ ಎಲ್ಲದರಲ್ಲಿ ನೀನು ಯಾರು ಎಂದು ಕೇಳಿದನು. ಅವನು ಬೆನ್ನು ತಿರುಗಿಸಿ ಹೊರಟೇ ಹೋದನು. ಕರ್ತನಲ್ಲಿ ಪ್ರಿಯರೇ, ಈ ವಿಶ್ವದ ಪರಿಸ್ಥಿತಿಯನ್ನು ನಾವು ಗಮನಿಸುವಾಗ ಒಬ್ಬ ಹುಚ್ಚನು ಮಾತ್ರ ದೇವರಿಲ್ಲವೆಂದು ಹೇಳಬಹುದು. ತಾನು ಮಾಡಿದ ಯಾವುದೇ ಗಡಿಯಾರಕ್ಕಿಂತಲೂ ನಿಖರವಾಗಿ ಈ ವಿಶ್ವವು ನಡೆಯುತ್ತಿರುವುದನ್ನು ಮಾನವನು ಕಂಡುಕೊಂಡಿದ್ದಾನೆ, ಮತ್ತು ಯಾವ ಗಡಿಯಾರವೂ ತನ್ನಿಂದ ತಾನೇ ಉಂಟಾಗಲಿಲ್ಲ. ಒಬ್ಬ ಗಡಿಯಾರ ಮಾಡುವವನು ಅದನ್ನು ನಿರ್ಮಿಸಿದ್ದಾನೆ. ಒಂದು ಗಡಿಯಾರಕ್ಕಿಂತ ಹೆಚ್ಚು ನಿಖರವಾಗಿ ಸಮಯ ಕಾದುಕೊಳ್ಳುವ ಈ ವಿಶ್ವವು ತನ್ನನ್ನು ನಿರ್ಮಿಸಿದಾತನೊಬ್ಬನಿದ್ದಾನೆ ಎಂದು ಪ್ರಕಟಿಸುತ್ತದೆ. ಮೂರ್ಖನು ದೇವರಿಲ್ಲವೆಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಇಲ್ಲಿ ಅವನು ಪ್ರವೇಶಿಸುತ್ತಾನೆ. ಈಗಾಗಲೇ ನಾವು ಕೀರ್ತನೆ 10 4ನೇ ವಚನದಲ್ಲಿ ಅವನನ್ನು ನೋಡಿದ್ದೇವೆ. ದೇವರಿಲ್ಲವೆಂದು ಸದಾ ಯೋಚಿಸುತ್ತಿರುತ್ತಾನೆ. ಇದು ಮಾನವ ಅರ್ಧಪತನದ ಆಳವಾದ ಸ್ಥಿತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ಅವರು ಕೆಟ್ಟು ಹೋದವರು ಅಸಹ್ಯ ಕ್ರಿಯೆಗಳನ್ನು ಮಾಡಿದ್ದಾರೆ. ಒಳ್ಳೆಯದನ್ನು ಮಾಡುವವರು ಅವರಲ್ಲಿ ಯಾರೂ ಇಲ್ಲ ಎಂಬುದಾಗಿ ನೋಡುವಾಗ ವಿಶೇಷ ನಾಸ್ತಿಕರಾದವರು ಅತಿಯಾದ ಪಾಪ ಮಾಡುವವರು ಆಗಿರುತ್ತಾರೆ ಎಂಬುದನ್ನು ನೀವು ಗಮನಿಸಬಹುದು. ಅತಿಯಾದ ಅನೈತಿಕತೆ ಅವರ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಕಾಲೇಜಿನವರೊಂದಿಗೆ ಸೇರಿಕೊಳ್ಳುವ ಒಬ್ಬರು ನನಗೆ ಹೇಳಿದ್ದರು, PhD ಅವರೆಂದು ಹೇಳಿಕೊಂಡು ನಾಸ್ತಿಕರೆಂದು ಹೇಳುವವರು ಅನೇಕರು ಅತಿಯಾದ ಅನೈತಿಕತೆಯಲ್ಲಿ ಜೀವಿಸುತ್ತಿರುತ್ತಾರೆ. ಕೆಲವರ ಜೀವಿತವಂತೂ ಬಹಳ ಕೊಳಕಾಗಿರುತ್ತದೆ, ಭೌತಿಕವಾದ ಕೊಳಕೆ. ಕೀರ್ತನೆ 14 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಎಂಬುದಾಗಿ. ಪ್ರಿಯರೇ, ಆಗ ದೇವರು ಏನನ್ನು ಕಂಡುಕೊಂಡನು? ಕೀರ್ತನೆ 14 3ನೇ ವಚನ ಹೀಗೆ ಹೇಳುತ್ತದೆ: ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನದಲ್ಲಿ ಇದೇ ವಚನವನ್ನು ಹೇಳುತ್ತಾನೆ. ಅಲ್ಲಿ ಹೀಗೆ ಬರೆದದೆ: ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ಪ್ರಿಯರೇ, ಪೌಲನು ನಾಸ್ತಿಕರ ಕುರಿತಾಗಿ ಮಾತ್ರ ಹೇಳದೆ ಎಲ್ಲರ ಕುರಿತೂ ಹೇಳುತ್ತಿದ್ದಾನೆ. ಆದರೆ ನಾವು ಪಾಪಿಗಳು, ಒಳ್ಳೆಯದನ್ನು ಮಾಡುವವರಲ್ಲ. ಮಾನವನ ಸ್ಥಿತಿ ಕೆಟ್ಟು ಹೋಗಿರುವಂಥದ್ದೇ. ಮೊದಲ 3 ವಚನಗಳು ನಾವು ಯಾವ ಕೆಳಮಟ್ಟಕ್ಕೆ ಹೋಗಿದ್ದೇವೆಂದು ಹೇಳುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ,
ದೇವಜನರೊಂದಿಗೆ ಹಗೆತನ ಎಂಬುದಾಗಿ. ಪ್ರಿಯರೇ, ಅವರು ದೇವರಿಗೆ ವಿರುದ್ಧವಾಗಿರುವುದು ಮಾತ್ರವಲ್ಲದೆ ದೇವಜನರಿಗೂ ವಿರೋಧವಾಗಿರುತ್ತಾರೆ. ಕೀರ್ತನೆ 14, 4-6 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ? ಅವರು ನನ್ನ ಜನರನ್ನು ಆಹಾರವನ್ನೋ ಎಂಬಂತೆ ನುಂಗಿಬಿಡುತ್ತಾರೆ. ಯೆಹೋವನನ್ನು ಸ್ಮರಿಸುವುದಿಲ್ಲ. ಪಕ್ಕನೆ ಅವರು ಭಯಭ್ರಾಂತರಾಗುವರು. ಯಾಕೆಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ನೀವು ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರೂ ಯೆಹೋವನು ಅವರ ಆಶ್ರಯವಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಂದಿನ ಶ್ರೀಮಂತ ರಾಜಕೀಯ ವ್ಯಕ್ತಿಗಳು ನಟನೆಯನ್ನೇ ಮಾಡುತ್ತಾರೆ. ಉದಾರವಾದಿಯೂ ರಾಜಕೀಯದವನು ಆದ ನನ್ನ ಒಬ್ಬ ಮಿತ್ರನು ಇಂಥವರನ್ನು ಆಡಂಬರದ ರಾಜಕೀಯದವರೆನ್ನುತ್ತಾನೆ. ಬಡವರ ಸಂಕಷ್ಟಗಳು ಅವರಿಗೆ ತಿಳಿದಿರುವುದಿಲ್ಲ, ಆದರೂ ಅವರು ಉದಾರಿಗಳಂತೆ ನಟಿಸುತ್ತಾರೆ. ಅವನು ಬಡವನಿಗಾಗಿ ತನ್ನ ಮೇಜಿನಿಂದ ರೊಟ್ಟಿ ತುಂಡನ್ನು ಬೀಳಿಸುವ ಐಶ್ವರ್ಯವಂತನಂತಿರುತ್ತಾನೆ. ಲೂಕನು ಬರೆದ ಸುವಾರ್ತೆ 16 20 ಮತ್ತು 21 ಗಮನಿಸಿರಿ. ಅಲ್ಲಿ ಈ ವಿಚಾರದಲ್ಲಿ ಬರೆದದೆ. ಪ್ರಿಯರೇ, ಈ ದಿನಗಳಲ್ಲಿ ಯಾರೂ ಬಡವರ ಸಹಾಯಕ್ಕಾಗಿ ತಮ್ಮ ಐಶ್ವರ್ಯವನ್ನು ಕೊಡುವವರಿಲ್ಲ. ನೀನು ಕೂಡಿಸಿಟ್ಟಿದ್ದೆಲ್ಲವೂ ತೆರಿಗೆ ಕಟ್ಟಿ ಖಾಲಿಯಾಗುತ್ತದೆ. ದೇವರು ಮಾನವ ಸ್ವಭಾವವನ್ನು ಬಲ್ಲನು. ಇದು ಇಂತಹ ಜನರ ಚಿತ್ರಣವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡುತ್ತೇವೆ. ರಕ್ಷಣೆಗಾಗಿ ಬಯಕೆ ಹಾಗೂ ಪ್ರಾರ್ಥನೆ. ಇಲ್ಲಿ ಒಂದು ಜಯದ ಧ್ವನಿ ಇರುತ್ತದೆ. ಕೀರ್ತನೆ 14:7 ಹೀಗೆ ಹೇಳುತ್ತದೆ, ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಯೆಹೋವನು ದುರಾವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲ್ಯರು ಹರ್ಷಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರಿಗೆ ಚೀಯೋನಿನಿಂದ ರಕ್ಷಣೆಯು ಬರುವ ಮಹಾದಿನದ ನಿರೀಕ್ಷೆ ಇಲ್ಲಿದೆ. ಆ ದಿನದಲ್ಲಿ ಯಾಕೋಬು ಇಸ್ರಾಯೇಲ್ಯರು ಸಂತಸ ಪಡುವರು. ಇಸ್ರಾಯೇಲ್ಯರ ಕುರಿತು ದೇವರು ಭವಿಷ್ಯದ ಯೋಜನೆ ಹಾಕಿಲ್ಲವೆನ್ನುವವರು ಕೀರ್ತನೆಯನ್ನು ಸರಿಯಾಗಿ ಓದಿಲ್ಲ. ಬೇರೆ ವಚನಗಳಲ್ಲಿ ಅದನ್ನು ಕಾಣದಿರಬಹುದು. ಆದರೆ ಕೀರ್ತನೆಗಾರನ ಹೃದಯದ ಕೂಗು ಹಾಗೂ ಸಂತಸದ ಮೂಲವು ದೇವರು ಇಸ್ರಾಯೇಲ್ಯರನ್ನು ಕೇಂದ್ರೀಕರಿಸಿ ಈ ಭೂಮಿಯಲ್ಲಿ ರಾಜ್ಯ ಸ್ಥಾಪಿಸುವಂಥದ್ದೇ ಎಂದು ಹೇಗೆ ತಿಳಿಯದಿರಲಾರನು? ಕರ್ತನಲ್ಲಿ ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ತಾವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ದೇವರ ವಾಕ್ಯ ನಮಗೆ ಬೋಧಿಸಿದ ಹಾಗೆ ನಾವು ದೇವರಿಂದ ಬಲವನ್ನು ಹೊಂದಿದವರಾಗಿ ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅನೇಕ ಬಾರಿ ದೇವರೇ ನಾನೊಬ್ಬನೇ ಉಳಿದಿದ್ದೇನೆ ಎಂದು ಹೇಳುವ ಎಲಿಯನ ಮನೋಭಾವದವರು ನಾವಾಗ್ತೇವೆ. ವಿಶ್ವಾಸಿಗಳು ಯಾವಾಗಲೂ ಸತ್ಯವನ್ನೇ ಆಡಬೇಕು. ಧರ್ಮಶಾಸ್ತ್ರವು ನಮ್ಮನ್ನು ರಕ್ಷಿಸಲಾರದು. ಆದ್ದರಿಂದ ಕೃಪೆಯ ಮೇಲೆ ಭರವಸೆವಿಟ್ಟು ರಕ್ಷಣೆ ಸಂತೋಷದಲ್ಲಿ ಹರ್ಷ ಹೃದಯವುಳ್ಳವರಾಗಿ ನಡೆಯೋಣ. ಬನ್ರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ಅವಕಾಶವನ್ನು ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಸಜೀವಳ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಕೀರ್ತನಗಾರನು ಎಷ್ಟು ಚಂದವಾಗಿ ಅನುಭವಪೂರ್ವಕವಾಗಿ ಬರೆದಂಥ ಪ್ರತಿಯೊಂದು ಕೀರ್ತನೆಗಳಿಗಾಗಿ ಸ್ತೋತ್ರ. ಈ ಕೀರ್ತನೆಗಳನ್ನು ನಮ್ಮ ಪ್ರಿಯರು ಕೂಡ ವಿಶ್ವಾಸದಿಂದ ನಂಬಿ ಅದರಂತೆ ನಡೆಯಲು ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಕೃಪಾ ಆಶೀರ್ವಾದವನ್ನು ಪಡೆದುಕೊಂಡು ನೀವು ಇತರರು ಕೂಡ ಅದನ್ನು ಪಡೆದುಕೊಳ್ಳಬೇಕೆಂದು ಬಯಸ್ತಾದರೆ ಹಿಂದೆ ನಮ್ಮ ಮೊಬೈಲ್ ಸಂಖ್ಯೆಗೆ ಅಂದರೆ 4845616412 ಈ ಸಂಖ್ಯೆಗೆ ಕರೆ ಮಾಡಿರಿ. ಮತ್ತೆ ಸಂಧಿಸೋಣವಾ? ಪ್ರೀತಿಯ ವಂದನೆಗಳು.